ಬಂದ್ರವ ಹಬ್ಬ ಮುಗಿತಾ? ಬಾಸರಜಕ್ಕ ಹಬ್ಬ ಇರ್ತದ, ಹಬ್ಬ ಮುಗಿತದೆ. ನಾವು ಮಾಡ್ಲಿ ಬಿಡ್ಲಿ ಮುಗಿತದೆ ಹಬ್ಬ, ಹಬ್ಬದ ಪಾಡ್ಗೆ. ಸರಿ ಕಡಿಗೆ ಬಾಸರಜಕ್ಕ, ಅಲ್ಲೇ ಕೂತಿದ್ದೀರಾ? ನಾವಿಬ್ರು ಹಿಂಗೆ ಮೇಲ್ಗಡೆ ಕೂತ್ಕೊಳ್ಳೋದು, ನೀವು ಕೆಳಗಡೆ ಕೂತ್ಕೊಳ್ಳೋದಾ? ಬಕ್ಕೈ ಕಡಿಗೆ ಇಲ್ಲಾದ್ರೇನು ಬಿಡ್ತಾಯಿ ಕೂತ್ಕೊಳ್ಳೋಕೆ, ಎಲ್ಲಾದ್ರೇನು ಇದು ಮನೆ ಅಲ್ವಾ? ಅದು ತಾನೇ ವರಮಹಾಲಕ್ಷ್ಮಿ ಹಬ್ಬವ ನಮ್ಮೂರಲ್ಲಿ ಯಾರು ಮಾಡ್ತಾರೆ? ಯಾಕಕ್ಕ ಮೇಲ್ಗಡೆ ಬಿದ್ದಿರೆಲ್ಲ ಮಾಡೋಕ್ಕಿಲ್ವಾ? ಮೊದಲು ಮಾಡ್ತಿದ್ದಿಲ್ಲ, ಈಗೆಲ್ಲ ಒಂದು ಕಡೆ ಮಾಡೋಕೆ ಸ್ಟಾರ್ಟ್ ಆಗ್ಬಿಟ್ಟಾರೆ. ಅವ್ರು ನೋಡಿ ಇವರು, ಇವ್ರು ನೋಡೋರು. ಅದು ನಿಜ ತಾನೆ. ನಮ್ಮ ಕಾಲದಲ್ಲಿ ನಮಗೆ ಗದ್ದೆ ಕೆಲಸ ಆಗಿದ್ದೆ ಕೆಲಸ ಬೇರೆ, ನಮ್ಗೆ ಯಾವ ವರಮಹಾಲಕ್ಷ್ಮಿ ಅನ್ನೋದು ಗೊತ್ತಿದ್ದಿಲ್ಲ, ಏನೂ ಗೊತ್ತಿದ್ದಿಲ್ಲ. ಬತ್ತಾ ಅದನ್ನೇ ದೊಡ್ಡ ಹಬ್ಬ ಮಾಡ್ಕೊಬಿಟ್ಟು. ಹಳ್ಳಿ ಕಡೆ ಇರಲಿ ಅಕ್ಕ, ಸಿಟಿ ಕಡೆ ಹೊಸಿ ಒಂದು ಗ್ರ್ಯಾಂಡಾಗಿ ಮಾಡೋಕ್ಕಿಲ್ಲ ಕಣಕ್ಕ. ಹಬ್ಬ ನೋಡೋಕೆ ಎರಡು ಕಣ್ಣು ಸಾಲದು, ಹಂಗೆ ಮಾಡ್ತಾರೆ ಇವಾಗ. ಹಂಗಂತಾಯಿ ಅದು ನಿಜನೇ. ಸಿಟಿ ಕಡೆ ಅರ್ಧ ಸೋಕಿಗೆ ತೋರಿಸ್ಕೊಳಕ್ಕೆ ಅರ್ಧ ಮಾಡ್ತಾರೆ. ಈಗೆಲ್ಲ ಅದೇನೋ ಫೋನ್ಗಿನೆಲ್ಲ ಬಿಡ್ತಾರಂತೆಲ್ಲ, ಅದಕ್ಕೂ ಅರ್ಧ ಹಬ್ಬ ಮಾಡ್ತಾರೆ. ಬರೀ ಸೋಕಿಗೆ ಹಬ್ಬ ಜಾಸ್ತಿ ಆಗ್ಬಿಡುತ್ತನವ. ಕನಕ ನೀನು ಸರಿಯಾಗಿ ಹೇಳಿದೆ. ಅಲ್ಲಿ ಸೋಕಿಗೆ ಹಬ್ಬ ಮಾಡ್ತಕ್ಕಂತಪ್ಪ, ಇನ್ನೇನು ಮಾಡೋದು ಬಂಗ? ನಮ್ಮ ಗೂದೇರಿ ಬಂಗ ಇದ್ದಿದ್ರೆ ಮಾಡೋರು. ಅಯ್ಯೋ ಅದ್ಯಾಕಂತೀರಿ? ಬನ್ನಿ ಮೇಲ್ಗಡೆ ಬೀದಿ ಸಾವಿತ್ರಿಕರ ಮನೆಯೆಲ್ಲ ನೋಡಿ. ದೇವರು ಈ ಭೂಮಿಗೆ ಇಲ್ಲಿ ಬಂದಿರೋ ಕುಣಿಸವ್ರೆ. ಹೆಂಗೆ ಗ್ರ್ಯಾಂಡಾಗಿ ಮಾಡ್ಕೊತ, ಯಾವ ಸಿಟಿಯವರು ಅವ್ರ ಮುಂಗಡೆ ಇಲ್ಲ. ಹಂಗೆ ಚಕ್ಲಿ, ಕೋಡ್ಬಳೆ, ನುಪ್ಪಿಟ್ಟು, ರವೆ ಉಂಡೆ, ಒಬ್ಬಿಟ್ಟು ಎಲ್ಲಾನು ಮಾಡ್ಕೊವ್ರೆ. ಹೊಸಿಯೊಂದು ಗ್ರ್ಯಾಂಡಾಗಿ ಮಾಡಿಲ್ಲ. ನನ್ನ ಕರೆದವ್ರು ಎಷ್ಟು ಕುಂಕೊಂಬಿಡಿ, ನೀವು ಕರೆದಿಲ್ವಕ್ಕ ಅಂತ ಹೇಳಿದ್ರು. ಇವಾಗ ಒಂದು 3 ವರ್ಷದಿಂದ ಮಾಡ್ತಾವ್ರೆ. ಕರೀತಾರೆ. ನನ್ನ ಮನೆ ಕರೀತಿಲ್ವಲ್ಲ, ಹೊಲ್ದ ಕೊಟ್ಟಿನಲ್ಲ. ಈಗಿನ ಮನೆಗೆ ಹೋಗಿಲ್ಲ, ನಾನು ಇಲ್ಲೇ ಬಂದು ಕೂತಿದ್ದೀನಿ. ಮನೆ ತಕ್ಕ ನೋಡ್ಕೊಂಡು ಹೋಗಿರ್ತಾಳೇನು. ನನ್ನೂ ಕರೆದ್ರು, ಹೋಗ್ಬೇಕು ನಾನು ಆಮೇಲಿಂದ. ಅಕ್ಕ ನಾವುಗಳು ಹಬ್ಬ ಮಾಡೋಕ್ಕೆ ನಮಗೆ ಹೊಲ್ತವೆಯಾ ಕೆಲಸ, ಹೊಲ್ತ ಮಾಡೋದು, ಮನೆತ ಮಾಡೋದು, ನಾವೇನು ಮಾಡೋಕ್ಕಿಲ್ಲ ಕರೆಕ. ಮನೆ ಸೀರ್ತೀವಿ, ದೇವ್ರಿಗೆ ಒಂದು ಗಂಧ ಕಡೆ ಹಚ್ತೀವಿ, ಲಕ್ಷ್ಮೀ ದೇವಿ ನೀನೇ ಕಾಪಾಡವ ಅಂತ ಬೇಡ್ಕೊತೀವಿ. ಅಷ್ಟು ಬಿಟ್ಟರೆ ನಾವೇನೇನು ಮಾಡೋಕ್ಕಿಲ್ಲ ಕನಕ. ಸಿಂಪಲಾಗಿ ಮನೆ ಸೀರ್ಕೊಂಡು ಬೇಕು ಅಂದರೆ ಪಾಯಸ ಗಿಸ ಮಾಡ್ಕೊತೀವಿ. ಇಲ್ಲಾಂದರೆ ಒಂದೊಂದು ಟೈಮ್ ಅದು ಮಾಡೋಕ್ಕಿಲ್ಲ ಕನಕ. ನಾವೇನು ಮಾಡೋದಿಲ್ಲ, ಸಿಂಪಲಾಗಿ ಮಾಡ್ಕೊಂಡು ಮನೆಗೆ ಪೂಜೆ ಮಾಡ್ಕೊಂಡು ಸುಮ್ಮನೆ ಇದ್ದೀವಿ. ನಾವು ಯಾವ ಬಾಳೆಗಿಲ್ಲ ಯಾರನ್ನೂ ಕರೆಯೋಕ್ಕಿಲ್ಲ ಕನಕ. ಅಂತಂತ ನಾನು ಅಷ್ಟೇ ಮಾಡೋದು. ನಾನು ಇನ್ನೂ ಸ್ನಾನನೇ ಮಾಡಿಲ್ಲ ನೋಡು. ಇವಾಗ ಮನೆಗೆ ಸ್ನಾನ ಮಾಡಬೇಕು. ನನಗೆಲ್ಲ ಆಗದವ ಮಾಡೋಕ್ಕೆ, ನನಗೇನು ವಯಸ್ಸು ಬಂದ್ಬಿಟ್ಟದ ಮಾಡೋಕ್ಕೆ. ನಾನು ಗಂಧ ಕಡೆ ಹಚ್ತೀನಿ, ಕೈ ನೀನೇ ಕಾಪಾಡವ ಅಂದ್ಬಿಟ್ಟು ಬೇಕಡೆ ಕೈ ಮುಗಿದು ಮಾಡ್ತೀನಿ ಅಷ್ಟೇ ಕರ. ನೀನು ಕೋಮಲ್ಲ ನೀನು ಹೆಂಗೆ ಮಾಡ್ತೀಯ ಹಬ್ಬವ? ಅಯ್ಯೋ ನಾನು ಹಿಂಗೆ ಮಾಡ್ತೀನಿ ತಕ್ಕ. ನಾನು ಅಷ್ಟೇ ಮಾಡೋದು. ಅಂದರೆ ನಾನು 3 ಥರ ತಿಂಡಿ ಮಾಡ್ತೀನಿ ತಕ್ಕ. ಒಬ್ಬಿಟ್ಟು, ರವೆ ಉಂಡೆ, ಸಜ್ಜಿಗೆ ಏನಾರು ಮಾಡ್ಬಿಟ್ಟು ಕಲಸ ಇರ್ತೀನಿ ಅಷ್ಟೇ. ಇನ್ನು ಬಂದವರು ಮನೇಲಿ ಹೆಂಗಸರು ಮುತ್ತೈದೆಯರು ಬಂದವ್ರಿಗೆ 3 ಜನಕ್ಕೋ 5 ಜನಕ್ಕೋ ಅರ್ಶಿನ ಕುಂಕುಮ ಕೊಡ್ತೀನಿ. ನಾನು ಇನ್ನೂ ಏನು ಮಾಡ್ತೀನಕ್ಕ, ನಾನು ಸಿಂಪಲಾಗೆ ಮಾಡೋದು ಕನಕ, ಅಷ್ಟೇ ನನಗೆಲ್ಲ ಆಗೋದು. ಅಯ್ಯೋ ತಗೋಕೋಮಲ್ಲ ಇನ್ನು ಹೆಂಗೆ ಮಾಡ್ತೀಯ? ಇನ್ನು ಹಳೆ ಕಾಲದಲ್ಲಿ ಏನು ಮಾಡ್ತಾನೆ ಇದ್ರ? ಅವರೆಲ್ಲ ಚೆನ್ನಾಗೇ ಇಲ್ವಾ? ನಮಗೆ ಎಷ್ಟು ಆಯ್ತದೆ ಅಷ್ಟು ಮಾಡೋದು, ಕೈ ಮುಕ್ಕೊಳ್ಳೋದು, ಸುಮ್ಮನಿರೋದು ಅಷ್ಟೇ ಕಣ. ಕಂತದ್ಮ ಅಷ್ಟೇ ಮಾಡಬೇಕು ಅಷ್ಟೇ. ನಾವು ಅಷ್ಟೇ ಮಾಡೋದು. ಯಾವ ಆಡಂಬರನೂ ಮಾಡೋಕ್ಕಿಲ್ಲ, ಯಾವ ತೋರಿಕೆನೂ ಮಾಡೋಕ್ಕಿಲ್ಲ. ನಮ್ಮ ಕೈಲಿ ಆದಷ್ಟು ಮಾಡೋದು, ಇಲ್ಲ ಸುಮ್ಮನಿರೋದು. ಸರಿ ಬಂದ್ರಕ್ಕ, ಟೈಮ್ ಆಯ್ತದೆ. ಕರೆದವರೆಲ್ಲ ಸಾವಿತ್ರಿಕರ ಮನೆ ಹೋಗಿ ಕುಂಕುಮ ತಗೋಬೇಡ. ಅಮ್ಮ ನೀನು ಸ್ನಾನ ಮಾಡಿಲ್ಲ ಅಂತ ಅದೆಯಾ? ಬತ್ತೀಯೋ ಬರೋಕ್ಕಿಲ್ಲ, ಲೇಟಾಗಿ ಬತ್ತೀಯೋ? ನಾವು ಹೋಗಿರೋವು ಅವ್ವ. ನೀವು ಇಲ್ಲಿಂದ ನೆಟ್ಕೊಂಡು ಬರೋಷ್ಟೊತ್ತಿಗೆ ನಾನು ಮನೆಗೆ ಹೋಗಿರ್ತೀನಿ. ಇವಾಗ ಹೋಗ್ಬಿಟ್ಟು ಸ್ನಾನಗಿನ ಮಾಡ್ಕೊತೀನಿ. ನೀವು ಅವ್ರ ಮನೆ ಕುಂಕುಮ ತಗೊಳ್ಳೋಷ್ಟೊತ್ತಿಗೆ ನಾನು ಹಂಗೆ ಬರ್ತೀನಿ. ನೀವು ತಗೋತೀರಿ, ನಾನೇನು ಕಾಯ್ತಾ ಬಿಡಿ. ಸರಿ ಕಣಮ್ಮ ಆಯಿತು. ಸರಿ ಕಂದ್ರವ ಬರ್ತೀನಿ, ನೀವು ಬನ್ನಿ ತಳಾಡ್ಗೆ. ಸರಿ ಆಯಿತು ಕಣಮ್ಮ, ಹೋಗಿರೋ ಮನೆ ಬರ್ತೀವಿ. ಇನ್ನೇನು ಕೊಂಡ್ಲ ಸಮಾಚಾರ? ಏನು ಹೇಳೋದಕ್ಕ, ಪೂಜೆ ಮುಗಿತಲ್ಲ ಸುಮ್ಮನೆ ಬಂದೆ ಈ ಕಡೆಗೆ. ನಿಮ್ಮನ್ನ ಅರ್ಶಿನ ಕುಂಕುಮ ಕರೆದ್ಬಿಟ್ಟು ಹೋಗೋದ ಅಂತ. ಬಕ್ಕ ನಮ್ಮ ಮನೆಗೂ ಅಲ್ಲೇ ಸಾವಿತ್ರಕ್ಕ ಮನೆಗೆ ಹೋಗ್ತೀನಲ್ಲ, ಹಂಗೆ ಬರ್ತೀನಿ ನಡಿಯವ ಹೋಗೋದ. ನಡಿಯಕ್ಕ ಮತ್ತೆ.